ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಮೆಸ್ಸಿಯನ ರಾಜ್ಯವು ಅಗೋಚರವಾಗಲಿರುವುದು. ರೀಪ್ರಿಂಟ್ಸ್ ಪುಟ 5455, ಪುಟದ ಸಂಖ್ಯೆ 78-79. ಒಂದು ರಾಜ್ಯವು ಯಾವಾಗಲೂ ಅದರ ರಾಜನ ಮೂಲಕವಾಗಿ ಪ್ರತಿನಿಧಿಸಲ್ಪಡುವುದು. ಯೇಸುವು ರಾಜನಾಗಿ ಅವರ ಮಧ್ಯದಲ್ಲಿ ಉಪಸ್ಥಿತನಾಗಿದ್ದನು, ಆದರೆ ಅವರು ಆತನ ಗುರುತು ಹಿಡಿದಿರಲಿಲ್ಲ. ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಇದರಂತೆಯೇ ಸುವಾರ್ಥ ಯುಗದ ಪರ್ಯಂತರ ಕ್ರಿಸ್ತನ ದೇಹವಾದ ಕ್ರೈಸ್ತ ಸಭೆಯನ್ನು ಲೋಕವು ತಿಳಿದುಕೊಳ್ಳದೆ ಹೋಗಿರುವುದು. ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಈ ಅರ್ಥದಲ್ಲಿ ಇದು 18 ಶತಮಾನಗಳ ಪರ್ಯಂತರವೂ ಸತ್ಯವಾಗಿತ್ತು. ಆದರೆ ಸಂಪೂರ್ಣವಾಗಿ ಸೂಕ್ತವಾಗಿರುವ ಒಂದು ಅರ್ಥದಲ್ಲಿ ಕ್ರಿಸ್ತನು ಹಾಗೂ ಶರೀರದಲ್ಲಿರುವ ಸಭೆಯು ಸತ್ಯವೇದದಲ್ಲಿ ವಾಗ್ದಾನ ಮಾಡಲ್ಪಟ್ಟಿರುವಂತೆ ಬಲದಿಂದಲೂ ಮಹಾಮಹಿಮೆಯಿಂದಲೂ ಕೂಡಿರುವ ದೇವರ ರಾಜ್ಯವಾಗಿರುವುದಿಲ್ಲ. ಕ್ರಿಸ್ತನು ಹಾಗೂ ಸಭೆಯು ಕೇವಲ ಆರಂಭಿಕವಾದ, ಅಂದರೆ ಗರ್ಭಾವಸ್ಥೆಯಲ್ಲಿರುವ ಒಂದು ರಾಜ್ಯವಾಗಿರುವುದು. ನಾವು ನಂಬಿರುವಂತೆ ಈಗ ಸಮೀಪಿಸುತ್ತಿರುವ ಆ ರಾಜ್ಯದ ವರ್ಗದವರಾದ ಸಭೆಯು ಅಧಿಕಾರವನ್ನು ಸ್ವೀಕರಿಸಲು ಸಿದ್ಧವಾಗುತ್ತಿರುವರು. ಆ ರಾಜ್ಯವು ಒಂದು ಆತ್ಮಿಕ ರೂಪವಾಗಿ ಇರಬೇಕಾದುದರಿಂದ ಅದರ ಅಧಿಕಾರಸ್ಥರು ದೇವದೂತರುಗಳು ಮತ್ತು ಪರಲೋಕದ ತಂದೆಯು ಇರುವಂತೆ ಅಗೋಚರವಾಗಿರುವರು. ಯೇಸುವು ತಿಳಿಸಿದ್ದು, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ. ಯಾವುದು ಶಿರಸಾದವನ ವಿಷಯದಲ್ಲಿ ಸತ್ಯವಾಗಿರುವುದೋ, ಕ್ರಿಸ್ತನ ದೇಹವಾದ ಆರಿಸಲ್ಪಟ್ಟ ಸಭೆಯ ವಿಷಯದಲ್ಲಿಯೂ ಅದೇ ಸತ್ಯವಾಗಿರುವುದು. ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ಲೋಕವು ಅವರನ್ನು ಇನ್ನು ಮೇಲೆ ನೋಡುವುದಿಲ್ಲ. ರಕ್ತಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ರಕ್ತಮಾಂಸವು ಆತ್ಮಿಕವಾದುದನ್ನು ಕಾಣಲು ಸಾಧ್ಯವಾಗದು. 1000 ವರ್ಷದ ಕಾಲದಲ್ಲಿ ರಾಜಾಧಿಕಾರ ಮತ್ತು ದೇವರ ಶಕ್ತಿಯನ್ನು ಕ್ರಿಸ್ತನು ಹಾಗೂ ಸಭೆಯ ಮೂಲಕವಾಗಿ ಜನರ ಮಧ್ಯದಲ್ಲಿ ಪ್ರಯೋಗಿಸಲಾಗುವುದು. ಆದರೂ ಅವರು ಅದನ್ನು ಶಾರೀರಿಕ ಕಣ್ಣಿನ ಮೂಲಕವಾಗಿ ನೋಡಲಾಗದು, ಆದರೆ ಕೇವಲ ಅವರ ಮನೋನೇತ್ರಗಳ ಮೂಲಕವಾಗಿ ನೋಡಲಾಗುವುದು. ಎಲ್ಲರ ಕುರುಡಾದ ಕಣ್ಣುಗಳು ತೆರೆಯಲ್ಪಡುವವು. ಹೀಗೆ ಪ್ರತಿಯೊಬ್ಬರ ಕಣ್ಣುಗಳು ಆ ರಾಜ್ಯವು ಸ್ಥಾಪನೆಯಾಗಿರುವುದನ್ನು ಕಾಣುವವು. ಬಾಧೆಗೊಳಗಾಗಿದ್ದ ಆತನು ತನ್ನ ಮಹಿಮೆಗೆ ಸೇರಿರುವುದನ್ನು, ಆತನ ಮೊದಲಗೆತ್ತಿಯಾದ ಸಭೆಯು ಆತನೊಡನೆ ಮಹಿಮೆಗೆ ಸೇರುವುದನ್ನು ಹಾಗೂ ಇವರ ಮೂಲಕವಾಗಿ 1000 ವರ್ಷದಲ್ಲಿನ ಆಶೀರ್ವಾದಗಳು ಹೊರಟು ಬರುವುದೆಂಬುದನ್ನು ಎಲ್ಲರೂ ಗ್ರಹಿಸಿಕೊಳ್ಳುವರು.